ಸರ್ಕಾರದ ಇನ್ನೊಂದು ಮೆಡಿಕಲ್ ಎಜುಕೇಶನ್ ಅದು ಬೇರೆ ಬೇರೆ ರಾಜ್ಯದ. ನಾನು ಹೇಳ್ತೀನಿ ಆಯ್ತು ಆಯ್ತು ಓಕೆ. ನಾನೇನು ಮೆಡಿಕಲ್ ಎಜುಕೇಶನ್ ನೆಕ್ಸ್ಟ್ PHCಗಳಿಗೂ ಏರ್ಸಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಆಗ್ಲೇ 15% 20%. ಅದನ್ನ ಮಂತ್ರಿಗಳು ಉತ್ತರ ಕೊಡೋ ಹೇಳಿ ಏರ್ಸಲ್ಲ ಏರ್ಸ್ತೀನಿ ಅಂತ. ನಮ್ಮ ಏರ್ಸ್ತೀನಿ ಅನ್ನೋ ಒಂದು ಮಾತು ಈಗಾಗಲೇ ಕೇಳ್ತಾ ಇದ್ದೆ. ನಾನೇ ಸ್ವತಃ ಭೇಟಿ ಮಾಡಿದ್ದೆ ಜಯನಗರ ಆಸ್ಪತ್ರೆಗೆ. ನಾನು ಭೇಟಿ ಮಾಡಿದ್ದೆ. ಜಯನಗರ ಆಸ್ಪತ್ರೆಯಲ್ಲಿ ಏರಿಕೆ ಮಾಡಿದ್ದೆ. ಅದು ನಿಮ್ಗೆ ಬರ್ತೈತೆ ಅನ್ಸುತ್ತೆ. ಜಯನಗರ ಆಸ್ಪತ್ರೆಯಲ್ಲಿ ನಾನೇ ಹೋಗಿದ್ದೆ, ಏರಿಕೆ ಮಾಡಿದ್ದಾರೆ, ಏರಿಕೆ ಆಗಿದೆ. ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಾಡಿದ್ದಾರೆ. ನಾನು ಜಯನಗರ ಆಸ್ಪತ್ರೆಗೆ ಹೋದಾಗೂ ಏರಿಕೆನ ಮಾಡಿರೋದು ನಾನು ನೋಡಿದ್ದೀನಿ. ಅಂದ್ರೆ ಡೌಟೇ ಇಲ್ಲ ಅದಕ್ಕೆ. ನಾನೇ ಹೋಗಿದ್ದೀನಿ, ನಾನೇ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ಗೆಲ್ಲ ನಾವು ನೋಡಿದ್ದೀನಿ. ನಾನು ಇವತ್ತು ಈ ಸರ್ಕಾರ, ನಾನು ಬಳ್ಳಾರಿಗೆ ವಿಚಾರನ ಹೇಳಿದೆ. ನಾನು ರೇಟ್ ಲಿಸ್ಟ್ ಎಲ್ಲ ನಾನು ಕೊಟ್ಟಿದ್ದೀನಿ. ಈಗ ರೇಟ್ ಲಿಸ್ಟು ಇಲ್ಲೇ ಇದೆ, ಒಂದು 4-5 ಪೇಜು. ಏನೇನು ನಮ್ಮ ದಿನೇಶ್ ಅವರು ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಮೆಡಿಕಲ್ ಎಜುಕೇಶನ್ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲು ಕೀಳೋದ್ರಿಂದ ಹಿಡಿದು ಅಲ್ಲಿ ಕೀಳಕ್ಕೂ ಬಿಟ್ಟಿಲ್ಲ. ಅಲ್ಲಿ ಕೀಳೋದ್ರಿಂದ ಅಲ್ಲಿ ಕ್ಲೀನ್ ಮಾಡೋವರೆಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ. 200 ರೂಪಾಯೋ ಏನೋ ಹಾಕಿದ್ದಾರೆ. ಇಲ್ಲಿ ಲಿಸ್ಟೇ ಇದೆ ನನ್ನ ಹತ್ರ, 6 ಪೇಜ್. ಯಾವುದು ಬಿಟ್ಟಿಲ್ಲ. ಯೂರಿನ್ ಶುಗರು, BP ಎಲ್ಲ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು, ಏನೇನಿದೆಯೋ ಒಂದು 100 ಟೆಸ್ಟ್ಗಳಿಗೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಮೊನ್ನೆ ತಾನೇ ಕೋವಿಡ್ ಇಂದ ಸಂಕಷ್ಟದಲ್ಲಿ ನಾವು ಆಚೆ ಬಂದಿದ್ದೀರಿ. ಈಗ ಅದರಿಂದ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟು. ಇವತ್ತು ನಾನು ಬಳ್ಳಾರಿಗೆ ಹೋದಾಗ, ಬಳ್ಳಾರಿಯಲ್ಲಿ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಗಳನ್ನೆಲ್ಲ ನಾನು ಕೇಳಿದೆ ಏನು ಸಮಸ್ಯೆ ಅಂತ. ಅವರು ಹೇಳಿದ್ರು, ನಾವು ಕರೆಕ್ಟಾಗಿ ಸಿಸೇರಿಯನ್ ಆಗಿದೆ, ನಮ್ದೇನು ತಪ್ಪಿಲ್ಲ. ಆ IV ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ, ಅದು ಕೊಟ್ಟ ತಕ್ಷಣನೇ ಅವ್ರು ಹೇಳಿದ್ದು, ದಿನೇಶ್ ಅವರೇ, ಕೊಟ್ಟ ತಕ್ಷಣನೇ ಕಿಡ್ನಿಯ ಕ್ರಿಯಾಟಿನ್ ಇಮಿಡಿಯೇಟ್ ಆಗಿ 5-6 ಮೇಲೆ ಹೊರಟಿದೆ. ಕ್ರಿಯಾಟಿನ್ ಲೆವೆಲ್. ಅದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದನ್ನ ಕಂಟ್ರೋಲ್ ಮಾಡೋಣ ಅಂತ ಹೋದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತು. ಇಮಿಡಿಯೇಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋಯ್ತು. ಅಂದ್ರೆ ಟೋಟಲ್ ಬಾಡಿಯಲ್ಲಿರುವಂತ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ಎಲ್ಲ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ಲಿಲ್ಲ. ಅಂದ್ರೆ ಈ ಒಂದು ಮೆಡಿಸಿನ್ ಕೊಟ್ಟ ತಕ್ಷಣನೇ ಇಷ್ಟೊಂದು ಚೇಂಜಸ್ ಇಮಿಡಿಯೇಟ್ 2-3 ಅವರ್ಸ್ ಅಲ್ಲಿ ಎಲ್ಲ ಆರ್ಗನ್ಸು ಫೇಲ್ ಆಗಿದ್ದರಿಂದ ಅವರು ಬೇರೆ ಬೇರೆ ಹಾರ್ಟ್ ಅಟ್ಯಾಕು, ಉಸಿರಾಟದ ಸಮಸ್ಯೆ, ಇದರಿಂದ ಸತ್ತು ಹೋಗಿದ್ದಾರೆ. ಆದ್ರೆ ನೀವು ರಿಪೋರ್ಟ್ ಕೂಡ ಅವಾಗೇನು ಪಾಟೀಲ್ ರೇ ಅವ್ರು ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಎಲ್ಲ ರಿಪೋರ್ಟ್ ಅಲ್ಲಿ ಇದೇನು ತೋರ್ಸೇ ಇಲ್ಲ ಅವರು. ನಾನು ಹೋದಾಗ ಅವರು ಹೇಳಿದ್ರು ಇದಲ್ಲ. ಅವ್ರೇನು ಹೇಳಿದ್ರು, ಅವ್ರು ಮೊದಲೇ ಕಾಯಿಲೆ ಆಯ್ತು. ಇಲ್ಲಿ ಆಗಿರೋ ಘಟನೆ ಇದೆ. ನಾನು ಅಲ್ಲಿ ಭೇಟಿ ಮಾಡಿದಾಗ ಎಕ್ಸ್ಪೈರಿ ಆಗಿರೋ ಅಂತ ಮೆಡಿಸಿನ್ಸ್ ಎಲ್ಲ ಇತ್ತಲ್ಲಿ, ನಾನೇ ನೋಡಿದ್ದೀನಿ. ಯಾಕಪ್ಪ ಇಟ್ಟಿದ್ದೀರಾ ಅಂದ್ರೆ, ಇನ್ನ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಸರ್ ಅಂತಾರೆ. ಸರ್ಕಾರದ ರೂಲ್ಸ್ ಪ್ರಕಾರ ನೀವೇನೇ ಟೆಂಡರ್ ಕರೆದ್ರು, ನಮ್ಮ ದಿನೇಶ್ ಅವ್ರಿಗೂ ಗೊತ್ತು, ಅದರಲ್ಲಿ ನಾವು ಒಂದು ಬೋರ್ಡ್ ಹಾಕ್ತೀರಿ, ಅದ್ರ ಮೇಲೆ ಒಂದು ಸೀಲು. ಅಂದ್ರೆ ಈ ಔಷಧಿಗಳನ್ನ ಮಾರಾಟ ಮಾಡಂಗಿಲ್ಲ. ಯಾಕಂದ್ರೆ ಇದನ್ನ ತಗೊಂಡೋಗಿ ಆಚೆ ಕಡೆ ಮಾರಾಟ ಮಾಡ್ಬಿಡ್ತಾರೆ, ಗೊತ್ತಿದೆಯಲ್ಲ, ಕಳ್ತನ ಮಾಡಿ. ಆ ತರ ಹಾಕಿದಿರಿ. ಅದು ಇಲ್ಲೇ ಇಲ್ಲ. ನಾನೇ ನೋಡ್ದೆ, ತೋರಿಸ್ದೆ. ಏನಪ್ಪಾ ಇದು ಅಂತಂದ್ರೆ, ಸರ್ ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತಾರೆ. ಸ್ವಲ್ಪ ಕುಡಿದ್ರು ವಿಷಾನೇ, ಜಾಸ್ತಿ ಕುಡಿದ್ರು ವಿಷಾನೇ. ಅದಕ್ಕೆ ಅವ್ರ ಉತ್ತರನೇ ಇಲ್ಲ. ಸ್ಮಾಲ್ ಕ್ವಾಂಟಿಟಿ ಸರ್ ಅಂತಾರೆ. ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಅದೇನೋ ಹೇಳ್ತಾರೆ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಅಂತ ಹಾಡಿದೆ. ಈಗೇನಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆ ರೀತಿ ಪರಿಸ್ಥಿತಿ. ನಾನು ಮೊನ್ನೆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, 50% ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. 50%. ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲ, ಮನೆಯಲ್ಲಿರುವಂತ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತ ಪರಿಸ್ಥಿತಿ. 5 ನಿಮಿಷ ಕೊಟ್ಟಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ಇಲ್ಲಿ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರೆ ನಾಳೆ ಮೆಸೇಜ್ ಏನು ಹೋಗುತ್ತೆ ಬಾಳೆ ನೋಡಿ.